ಓಕೆ, ಹಾಗಿದ್ರೆ ನಾವು ನೋಡ್ತಾ ಹೋಗೋಣಲ್ಲ. ಬುಕ್ಸ್ ಎಲ್ಲ ಓಪನ್ ಮಾಡಿದ್ದೀರಾ ಮಕ್ಕಳೇ? ಓಕೆ, ಇಂಪಾರ್ಟೆಂಟ್ ಕ್ವಶನ್ ನೋಡ್ತಾ ಹೋಗೋಣ. ಆಮೇಲೆ ಯುದ್ಧದ ಒಂದು ನೆನ್ಪಿಟ್ಕೊಂಡ್ಬಿಡಿ ಮಕ್ಕಳೇ, ಇದು ಸಂದರ್ಭಕ್ಕೆ ಬರುತ್ತದೆ. ಇದನ್ನು ಸ್ವಲ್ಪ ನೋಡ್ಕೊಂಡಿರಿ, ಯಾಕಂದ್ರೆ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇದು ಬಂದೇ ಬರುತ್ತದೆ. ನೀವು ಇದನ್ನು ಬರೀಲೇಬೇಕಾಗುತ್ತದೆ. ಅದು ಯಾವ ಪಾಠದಿಂದ ಸಂದರ್ಭಕ್ಕೆ ಕ್ವಶನ್ ಬಂದಿರುತ್ತದೆಯೋ ಆ ಪಾಠದ ಹೆಸರು ಮತ್ತು ಲೇಖಕರ ಹೆಸರು, ಆ ಪದ್ಯದ ಹೆಸರು ಮತ್ತು ಕವಿಯ ಹೆಸರು, ನೀವು ಅದನ್ನ ಇಂಪಾರ್ಟೆಂಟ್ ಆಗಿ ಅದನ್ನ ಬರೀಲೇಬೇಕಾಗುತ್ತದೆ. ಯಾಕಂದ್ರೆ ಅರ್ಧ ಅಂಕ ಅದು. ಹಾಗಾಗಿ ನೀವು ಅದನ್ನ ಮೆನ್ಷನ್ ಮಾಡಬೇಕಾಗುತ್ತದೆ. ನಾವಿವಾಗ ಯುದ್ಧ ಲೆಸನ್ ನೋಡ್ತಾ ಹೋಗೋಣ. ಫಸ್ಟ್ ನಮ್ಗೆ ಯುದ್ಧ ಲೆಸನ್ ಸಿಗ್ತಾ ಇರೋದು ಏನಮ್ಮ? ನೋಡ್ಬೋದು, ಏನ್ ತಪ್ಪೇನಿಲ್ಲ. ನೀವೀಗ ಪ್ರೆಸೆಂಟ್ ಆಗಿ ಇದ್ದೀರಲ್ಲ, ನನಗೆ ಅರ್ಥ ಆಗುತ್ತದೆ. ಎಲ್ಲರೂ ನೀವು ಮ್ಯಾಥ್ಸ್ ಓದ್ಬೇಕಾಗಿದೆ ಅಲ್ವಾ? ಹೌದೌದು, ಕರೆಕ್ಟ್. ಅದಕ್ಕೆ ಇವತ್ತು ತುಂಬಾ ಜನ ಮೆಸೇಜ್ ಕೂಡ ಹಾಕಿದ್ದಾರೆ. ಹಾಗಿದ್ರೆ ನಾವು ಕ್ಲಾಸು ಬೇಡ ಅಂತ ಅಂದ್ಕೊಂಡಿದ್ದೀರಾ ಮಕ್ಕಳೇ? ಬೇಡ ಅಂದ್ರೆ ಬೇಕಾದ್ರೆ ಕ್ಯಾನ್ಸಲ್ ಕೊಡೋಣ, ತಪ್ಪೇನಿಲ್ಲ. ನೆಕ್ಸ್ಟ್ ವೀಕ್ ತಗೊಳ್ಳೋಣ. ಓಕೆ. ಮಕ್ಕಳೇ ಇಲ್ಲಿ ನೋಡಿ, ಪದಗಳ ಅರ್ಥದಲ್ಲಿ ಇದು ಇಂಪಾರ್ಟೆಂಟ್ ಇರುತ್ತದೆ. ನಂಗೆ ರೈಟಿಂಗ್ ಪ್ಯಾಡ್ ಇಲ್ಲ, ನಾನು ಇದರಲ್ಲೇ ಬರೀತೀನಿ. ಓಕೆ, ಆಮೇಲೆ ಇದು ಕೂಡ ಇಂಪಾರ್ಟೆಂಟ್. ಒಂದು ಟೈಮ್ ಮಾತ್ರ ಇದನ್ನು ಕೇಳಿದುಂಟು, ಒಂದು ಟೈಮ್. ಓಕೆ, ಇದು ಕೂಡ ಇಷ್ಟೇ ಸಾಕು. ಇದರಲ್ಲಿ ನೀವಿಷ್ಟು ನೋಡ್ಕೊಂಡ್ರೆ ಸಾಕು ಮಕ್ಕಳೇ. ಇದು ನಿಮಗೆ ಈ ಮೀನಿಂಗ್ಸ್ ಅಲ್ಲಿ ಇಷ್ಟು ಪದ ನೀವು ನೋಡ್ಕೊಳ್ಳಿ. ಆಮೇಲೆ ಈ ಬ್ಲಾಕ್ಔಟ್ ನಿಯಮವನ್ನು ಕೂಡ ಕೇಳ್ತಾನೆ ಮಕ್ಕಳೇ. ಇದು ಸ್ವಲ್ಪ ನೀವು ಗಮನಿಸಿ ಇದನ್ನು. ಓಕೆ, ಇಲ್ಲಿ 1 ಮಾರ್ಕ್ಸಿನ ಕ್ವಶನ್ ನಲ್ಲಿ ನೀವು ಅನುಸರಿಸಬೇಕಾಗಿರುವಂತ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಮತ್ತೆ 5ನೇದು ಕೂಡ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇರುತ್ತದೆ ಮಕ್ಕಳೇ. ಕೆಲವೊಂದುಗಳು ನಾನು ಇಂಪಾರ್ಟೆಂಟ್ ಅಂತ ಬರಿತೀನಿ, ಕೆಲವೊಂದುಗಳು ಕೇಳಿದ್ರು ಅಂತ ಬರಿತೀನಿ, ಯಾಕಂದ್ರೆ ನಿಮ್ಗೆ ಅದು ನೆನಪಿರ್ಲಿ ಅಂತ. ಇದು ಇಂಪಾರ್ಟೆಂಟ್ ಇರುತ್ತದೆ ಮಕ್ಕಳೇ. ಇಲ್ಲಿ ಸಾಮಾನ್ಯವಾಗಿ ಇವೆರಡು ಕೂಡ ಇಂಪಾರ್ಟೆಂಟ್ ಆಗೇ ಬರುತ್ತದೆ ಮಕ್ಕಳೇ. ಓಕೆ, ಇದು ಅಷ್ಟೇನೋ ಇಂಪಾರ್ಟೆಂಟ್ ಆಗೇನೋ ಬರಲಿಲ್ಲ. ಇವುಗಳು ಅಷ್ಟು ನೀವು ಒಂದ್ಸಲ ಬೇಕಾದ್ರೆ ಕಣ್ಣಾಯಿಸ್ಕೊಂಡು ಇಟ್ಕೊಳ್ಳಿ, ನಿಮಗೆ ಗೊತ್ತಾಗಲಿ ಇದಾಗಲಿ. ಇನ್ನು MCQ ಅಲ್ಲಿ ನಿಮ್ಗೆ ಈ ರೀತಿ ಕ್ವಶನ್ಗಳು ಬರೋದಿಲ್ಲ. ಹಾಗಾಗಿ ಇದು ನಮಗೆ ಈ ಸಲ MCQ ಕ್ವಶನ್ಗಳಿರಲ್ಲ. ಇಲ್ಲಿ ಏನಾದ್ರು ಗ್ರಾಮರ್ ಇದ್ರೆ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಇದು ಇಂಪಾರ್ಟೆಂಟ್ ಇರಲಿ ಮಕ್ಕಳೇ. ಇಲ್ಲಿ ನೀವು ಇದನ್ನು ಸ್ವಲ್ಪ ನೀವು ಗಾದೆಯನ್ನು ನೀವು ನೋಡ್ಕೊಳ್ಳಿ. ನಾನು ಗಾದೆಯನ್ನು ಇನ್ನೊಂದು ಪೀರಿಯಡ್ ಅಲ್ಲಿ ಇವತ್ತು ಆದ್ರೆ ಕೊಡ್ತೀನಿ. ಇದ್ರ ಮೀನಿಂಗ್ಸು, ಇದರ ಅರ್ಥ ಕೊಡ್ತೀನಿ. ಇವೆರಡರ ಅರ್ಥ ಕೊಡ್ತೀನಿ ನಾನು ಶಾರ್ಟ್ ಆಗಿ, ಒಂದು ವಾಕ್ಯದಲ್ಲಿ ಬರೆಯೋದು ಹೇಗೆ ಅಂತ. ಇದು ಮುಗಿದ ಮೇಲೆ, ಇಲ್ಲಾಂದ್ರೆ ನಾನು ಇನ್ನೊಂದು ಪೀರಿಯಡ್ ಅಲ್ಲಿ ಕೊಡ್ತೀನಿ ಇದನ್ನ, ಗಾದೆ ಅರ್ಥ. ಇದು ಕೇಳಿದ್ದಾನೆ ಮಕ್ಕಳೇ. ಹೌದೌದು, ಗಾದೆಯಲ್ಲಿ ಬರ್ತೈತಿ ಮಕ್ಕಳೇ. ಶಬರಿ ಮಕ್ಕಳೇ, ಇಲ್ಲಿ ಇಲ್ಲ ಅರ್ಧ ಅಂಕ ನೆನ್ಪಿಟ್ಕೊಳ್ಳಿ. ಇದು ಕೂಡ ಅರ್ಧ ಅಂಕ ಸಂದರ್ಭಕ್ಕೆ, ಯಾಕಂದ್ರೆ ಇದು ಬೇಕಾಗುತ್ತದೆ. ಸಂದರ್ಭ ಯಾವ ಪಾಠದಿಂದ ಬಂದ್ರೂ ಕೂಡ ಅದು
ಇಲ್ಲಿ ಆಮೇಲೆ ಇದು ನೋಡಿ, ಇದು ಚೀರ ತತ್ಸಮ ತದ್ಭವ, ಇದು ಇಂಪಾರ್ಟೆಂಟು. ಇದೊಂದ್ಸಲ ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳು. ಇಲ್ಲಿ ಒಂದು ಪದ ಇತ್ತು, ಒಂದ್ಸಲ ಕೇಳಿದ್ದ, ಎಲ್ಲೋಯ್ತ ಪದ, ಬನಕ್ಕೆ ಇದು ಕೇಳಿದ್ದ, ನೆನ್ಪಿಟ್ಕೊಳ್ಳಿ. ಬುಕ್ಸಿನ ಸ್ಟೋರಿ ಗೊತ್ತಲ್ಲ ಮಕ್ಕಳೇ ಇದು? ಓಕೆ, ಗೊತ್ತಿದ್ರೆ ಓಕೆ, ಏನು ತಪ್ಪೇನಿಲ್ಲ, ಒಳ್ಳೇದು. ಇದೆಲ್ಲ ನೀವು ಹೆಚ್ಚು ಬರೆಯಕ್ಕೆ ಹೋಗ್ಬೇಡಿ ಮಕ್ಕಳೇ, ಸಂದರ್ಭಕ್ಕೆಲ್ಲ ಇದೆಲ್ಲ ಏನು ಅವಶ್ಯಕತೆ ಇಲ್ಲ, ಅದನ್ನೆಲ್ಲ ಏನು ಕೇಳೋದಿಲ್ಲ ಅದನ್ನ. ಇದು ನೋಡಿ, ಇದು ನಾನು ಅದು ಹೇಳಿದ್ನಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಇದು ಕೂಡ ಮಕ್ಕಳೇ ಇಂಪಾರ್ಟೆಂಟ್ ಇರುತ್ತದೆ. ಸಾಮಾನ್ಯವಾಗಿ ನೀವು ಇಲ್ಲಿರುವಂತ ತತ್ಸಮ ತದ್ಭವವನ್ನು ನೀವು ನೋಡ್ಕೊಂಡಿರಿ ಮಕ್ಕಳೇ, ಇವರಲ್ಲೇ ಯಾವುದೋ ಒಂದು ಇರುತ್ತದೆ. ಹಾಗಾಗಿ ಮೀನಿಂಗ್ಸ್ ಅಲ್ಲಿ ಮಣಿ ಅಂದ್ರೆ ಸಿದ್ಧತೆ ಒಂದು ಕೇಳಿ ಅಷ್ಟೇ ಸಾಕು. ಇಲ್ಲಿ ಹೆಚ್ಚು ಮತ್ತೆ ಯಾವುದು ಅಷ್ಟೊಂದು ಸಲ ಬಂದಿಲ್ಲ ಇದು. ಒಂದು ಸಲ ಬಂದಿದೆ ಮಕ್ಕಳೇ, ಇದು ಬನ್ನ ಅಂದ್ರೆ ಕಷ್ಟ ಅಂತ ಒಂದು ಸಲ ಬಂದಿದೆ, ತೊಂದರೆ ಅಂತ. ಕೆಲವೊಂದ್ಸಲ ಗೊತ್ತಾಗ್ಲಿಲ್ಲ ಮಕ್ಕಳಿಗೆ, ಅದೊಂದು ನೆನ್ಪಿಟ್ಕೊಳ್ಳಿ. ಇದೊಂದು ನೆನ್ಪಿಟ್ಕೊಳ್ಳಿ. ಇದೆಲ್ಲ ಗೊತ್ತಿದೆ, ಸನ್ನಿ ಅಂದ್ರೆ ಸಮೀಪ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಇದೆಲ್ಲ ಅದು ಮೀನಿಂಗ್ಸ್ ಎಲ್ಲ ಅಷ್ಟು ನೋಡ್ಕೊಂಡ್ರೆ ಸಾಕು. ಎಲ್ಲ ನಂಗೆ ಅರ್ಥ ಆಗ್ತೈತಿ, ನಾನು ಬೇಗನೆ ನಿಮಗೆ ಕಳಿಸ್ಕೊಡ್ತೀನಿ, ಯಾಕಂದ್ರೆ ನಿಮಗೆ ಮ್ಯಾಥ್ಸ್ ಇರೋದ್ರಿಂದ ಓದ್ಕೊಳ್ಳೋದಿರತ್ತೆ. ಮಕ್ಕಳ ಇದನ್ನ ನೋಡ್ಕೊಳ್ಳಿ. ಈ 1 ಮಾರ್ಕ್ಸಿನ ಕ್ವಶನ್ ಅಲ್ಲಿ ಕೂಡ ಈ ಒಂದು ವಾಕ್ಯದಲ್ಲಿ ಇದಾವಲ್ಲ, ಅವು ಅದರಲ್ಲೇ ಕೆಲವೊಂದು 2 ಮಾರ್ಕ್ಸಿನ ಕ್ವಶನ್ಗಳು ಇರ್ತವೆ. ಅಂತ ಕ್ವಶನ್ಗಳನ್ನು ನೀವು ಪ್ರತಿ ಪಾಠದಲ್ಲಿ ಓದ್ಕೊಂಡಿರ್ಬೇಕು, ಅದು ನಿಮಗೆ ಗೊತ್ತಿರುತ್ತದೆ. ಇದು ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಇದು ಒಂದ್ಸಲ ಕೇಳಿದ್ದಕ್ಕಷ್ಟೇ. ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ಕೇಳ್ತಾನೆ ಇದನ್ನ. ಸಾರಿ, ಇದು ಬರ್ತಾ ಇಲ್ಲ ನಂಗೆ ಇಲ್ಲೇನು. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ನಂಬಿ ಕೆಟ್ಟವರೆಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಇದೊಂದು ತಗೊಳ್ಳಿ, ಇದೊಂದು ಬರ್ಕೊಳ್ಳಿ. ಇಲ್ಲೇನಾಯ್ತು, ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಮಕ್ಕಳೇ. ಇದು ಇಂಪಾರ್ಟೆಂಟ್ ಇರುತ್ತದೆ, ಇದು ಇಂಪಾರ್ಟೆಂಟ್ ಇದೆ, ಇದು ಇಂಪಾರ್ಟೆಂಟ್ ಇದೆ. ಇದನ್ನು ಒಂದ್ಸಲ ಕೇಳಿದ್ದೇನೆ. ಗಾದೆದೊಂದು ಮೀನಿಂಗ್ಸ್ ಹೇಳಬೇಕು. ತಾಳಿದವನು ಬಾಳಿಯಾನು ಅಂತ ಯಾವಾಗಲೂ ಅಷ್ಟು ಕೇಳಿಲ್ಲ. ಮನಸ್ಸಿದ್ದರೆ ಮಾರ್ಗವನ್ನು ಕೂಡ ಕೇಳಿದ್ದು ಬಹಳ ಕಡಿಮೆ. ನಿಮಗೆ ಓಕೆ ಮಕ್ಕಳೇ, ಈ ವರ್ಷ ನಿಮಗೆ ಈಸಿ ಇದೆ ಪ್ಯಾಟ್ರನ್. ನೆಕ್ಸ್ಟ್ ಇಯರ್ ಪ್ಯಾಟ್ರನ್ ಕೂಡ ಚೇಂಜಸ್ ಇದೆ, ಸ್ವಲ್ಪ ಕರಿಕ್ಯುಲಮಲ್ಲೆಲ್ಲ ಚೇಂಜಸ್ ಇದೆ. ನಿಮ್ಮ ಬ್ಯಾಚ್ ಓಕೆ ನೆಕ್ಸ್ಟ್ ಇಯರ್ಗೆ. ಈ ವರ್ಷ ಪ್ರೆಸೆಂಟ್ ಬ್ಯಾಚ್ ಓಕೆ. ನೆಕ್ಸ್ಟ್ ಇಯರಿಗೆ ಸ್ವಲ್ಪ ಡಿಫಿಕಲ್ಟ್
ಪ್ಯಾಟರ್ನ್ ಬರ್ತಾ ಇದೆ. ಯಾವ ಪಾಠ ಇದು? ಮಕ್ಕಳೇ, ಇದನ್ನ ಪ್ರಬಂಧದಲ್ಲಿ ಇದು ಕೇಳಿದನ, ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನು ಸಮ್ ಟೈಮ್ ಕೇಳಿದಾನೆ, ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಪ್ರಬಂಧದಲ್ಲಿ ಇನ್ನೂ ಹಸರು, ಯಾಕಂದ್ರೆ ಅರ್ಧ ಮಾರ್ಕ್ಸ್ ಹಾಕ್ಬಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಈಸಿ ಆಗುತ್ತದೆ ಅಂತ. ಈ ಹಸುರು ಇದೆಯಲ್ಲ ಮಕ್ಕಳೇ, ಈ ಹಸುರಿನಲ್ಲಿ ಇದು ಮೀನಿಂಗ್ಸ್ ಅಲ್ಲಿ ಇದು ನೋಡ್ಕೊಳ್ಳಿ ಮಕ್ಕಳೇ. ಇದು ನೀವು ಒಂದು ಟೈಮ್ ಕೇಳಿದ್ದು, ಇದು ನಿಮ್ಗೆ ಗೊತ್ತಿರ್ಲಿ ಅಷ್ಟೇ. ಇದೇನಷ್ಟೇನಿಲ್ಲ, ಶಾಲೆವನ ಅಂತ ಬಂದ್ರೆ ನೀವು ಭತ್ತದ ಗದ್ದೆ ಅಂತ ಬರೀರಿ ಅಷ್ಟೇ. ಇದು ಕೇಳಿದಾನೆ ಮಕ್ಕಳೇ, ಇದು ಕೇಳಿದಾನೆ, ಇದೇನು ಕೇಳಲಿಲ್ಲ ನೋಡ್ಕೊಳ್ಳಿ. ಇಲ್ಲಿ ಇದೆಯಲ್ಲ ಮಕ್ಕಳೇ, ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಆದ್ರೆ ಈ ಹಸಿರು ಇದೆಯಲ್ಲ, ಆ ಹಸಿರನ್ನು ನೀವು ಹೀಗೆ ಬರೀಬೇಕನ್ನೋದೇನಿಲ್ಲ. ಈ 8-10 ವಾಕ್ಯದಲ್ಲ, ನೀವೆಲ್ಲರೂ ನೋಡಿದಿದ್ರೆ, ನೀವು ಅನುಭವಿಸಿದ್ದು, ಇದೆಲ್ಲವನ್ನು ಬರಿಬೋದು. ಹಸಿರು ಪಾಠದಲ್ಲಿ ನಿಮ್ಮ ವಾಕ್ಯಕ್ಕೆ ಹೆಚ್ಚು ಅವಕಾಶ ಇರುತ್ತದೆ. ಬೇರೆ ಎಲ್ಲ ಪಾಠಕ್ಕೆ ಕಂಪೇರ್ ಮಾಡಿದರೆ, ಅಂದರೆ ಬೇರೆ ಎಲ್ಲ ಪಾಠದಲ್ಲಿ ಆಸ್ ಇಟ್ ಈಸ್ ಇದ್ದುದನ್ನು ಇದ್ದ ಹಾಗೆ ಸ್ವಲ್ಪ ಬರಿಬೇಕಾಗುತ್ತದೆ. ಆದರೆ ಈ ಹಸಿರು ಪಾಠದಲ್ಲಿ ಯಾವುದೇ ಕ್ವಶನ್ ಬರಲಿ, 2 ಮಾರ್ಕ್ಸಿನ ಕ್ವಶನ್ ಆದರೂ ಬರಲಿ, 8-10 ವಾಕ್ಯನಾದ್ರೂ ಬರಲಿ, ಅಟ್ಲೀಸ್ಟ್ ಸಂದರ್ಭನಾದರೂ ಬರಲಿ, ಯಾವುದೇ ಬರಲಿ, ಆದರೆ ನೀವು ಅನುಭವಿಸಿದ್ದು, ನೀವು ನೋಡಿದ್ದು, ಮತ್ತು ಕವಿದು ಎಲ್ಲ ಮಿಕ್ಸ್ ಆಗಿ ಬರೀರಿ. ಕವಿದೇ ಬರಿಬೇಕನ್ನೋದೇನು ನಿಯಮ ಇರೋದಿಲ್ಲ. ನೀವು ಹೇಗೆ ಬರೆದ್ರೂ ಕೂಡ ಹಸಿರಿಗೆ ನಿಮ್ಗೆ ಅಂಕ ಸಿಗುತ್ತದೆ. ಓಕೆ ಮಕ್ಕಳೇ, ಇದು ಇಂಪಾರ್ಟೆಂಟ್ ಇರುತ್ತೆ. ಇದು ಇಂಪಾರ್ಟೆಂಟ್ ಇರುತ್ತದೆ ನೋಡಿ. ಹಸಿರು ಮಾತ್ರ ನೀವು ಹೇಗೆ ಬರೆದ್ರೂ ನಿಮ್ಗೆ ಅಂಕ ಸಿಗುತ್ತದೆ. ಅದ್ರ ಬಗ್ಗೆ ನೀವೇನು ತುಂಬಾ ಓರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಬೇಡರ್ದೆಲ್ಲ ಸ್ವಲ್ಪ ಆಸ್ ಇಟ್ ಈಸ್ ಇದ್ದ ಹಾಗೆ ಒಂದು ಸ್ವಲ್ಪ ಹಾಗೇನೆ ಬರಿಬೇಕಾಗುತ್ತದೆ. ಅಲ್ಲೇನು ನಾವು ಬೇರೆ ಎಲ್ಲ ಒಂದು ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಾವು ಇದು ಇಲ್ಲಿ ಹೇಗಿದೆ ಹಾಗೇನೆ ಮಾಡಬೇಕಾಗುತ್ತದೆ. ಸ್ಟೋರಿ ಗೊತ್ತಿದೆಯಲ್ಲ ಮಕ್ಕಳೇ? ಇಲ್ಲಿ ನೋಡಿ, ಹುಕುಮನು ಕೇಳಿದ್ದಾರೆ. ಇದಿಷ್ಟು ನೀವು ನೆನ್ಪಿಟ್ಕೊಳ್ಳಿ. ಇದು ಜಾಸ್ತಿಯಾಗಿ ಕೇಳುವಂತ ಒಂದು ಪದಗಳಿವೆಲ್ಲ. ಇದರಲ್ಲೇ ಕೇಳ್ಬೇಕು ಅವರು, ಯಾವುದೇ ಬೇರೆ ಏನು ಕೇಳಬಾರ್ದಂತ ನಿಯಮ ಇದೆ. ಆದ್ರೂ ಕೂಡ ಪೇಪರ್ ತೆಗಿಯೋರು ಯಾವ್ಯಾವ್ದ ತೆಗೆದು ಬಿಡ್ತಾರೆ. ಇದನ್ನೇ ತೆಗಿಬೇಕು ಮಕ್ಕಳು, ಯಾಕಂದ್ರೆ ಇದನ್ನ ಇಷ್ಟು ಒಂದು ವರ್ಷ ತನಕ ಮಕ್ಕಳು ಇದನ್ನೇ ಓದಿರ್ತಾರೆ. ಹಾಗೆ ಕೇಳ್ಬೇಕನ್ನೋ ಒಂದು ನಿಯಮ. ಇಲ್ಲಿ ಮಕ್ಕಳೇ, ಇದು ಕೇಳಿದಾನೆ, ಇದನ್ನು ಕೇಳಿದಾನೆ, ಕೆಲವೊಂದ್ಸಲ ಇದು ಒಟ್ಟಿಗೆ ಬಂದು ಕೇಳಿದಾನೆ. ಇದು ಕೇಳ್ತಾನೆ ಇರ್ತಾನೆ, ನೀವು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇರುತ್ತೆ. ಲಾಸ್ಟ್ ಇಯರ್ ಬಂದಿದೆ. ಇಲ್ಲಿ ನೋಡಿ, ಇವೆರಡರಲ್ಲಿ ಹೇಗೆ ಕೇಳಿದ್ರು ಒಂದೇ ತರ ಇರುತ್ತದೆ. ಸ್ವಲ್ಪ ಬರೀಲಿಕ್ಕೆ ಪ್ರಯತ್ನ ಮಾಡಿ, ಯಾಕಂದ್ರೆ ಇಂಪಾರ್ಟೆಂಟ್ ಆಗೇ ಬರ್ತವೆ. ಇವೆರಡು ಕೂಡ ತುಂಬಾ ಸಲ ಬಂದಿದ್ದಾವೆ, ಬರ್ತೈತಿ. ಇದ್ರಲ್ಲಿ ಇವೆರಡರಲ್ಲಿ ಒಂದು ಕ್ವಶನ್ ಇದ್ದೇ ಇರ್ತೈತಿ. ನೀವು ಇದ್ದೇ ಇರ್ತೈತಿ. ನೀವೇನು ವರಿ ಮಾಡ್ಕೊಳ್ಳೋದೇನು ಬೇಡ, ಇದ್ದೇ ಇರುತ್ತದೆ. ಇದೆಲ್ಲ ಏನಷ್ಟು ಬರಲ್ಲ, ಇದು ಇಂಪಾರ್ಟೆಂಟ್ ಇರುತ್ತದೆ. ಬರೆಯೋದು ವಿಡಿಯೋ ತೋರಿಸ್ಲಿಲ್ಲಲ್ಲ ಮಕ್ಕಳೇ ನಾವು ನಿಮ್ಗೆ?
ಎಷ್ಟೆಷ್ಟು ನಿಮಿಷದಲ್ಲಿ ಎಷ್ಟೆಷ್ಟು ಯಾವ್ಯಾವ ಮೇನನ್ನು ಮುಗಿಸ್ಬೇಕಂತ? ಓಕೆ, ಓಕೆ, ಅದನ್ನು ತೋರಿಸ್ತೀನಿ ಮಕ್ಕಳೇ. ಗ್ರಾಮ್ಯ ಗ್ರಾಂಥಿಕದಲ್ಲಿ ಇವಿಷ್ಟಿದಾವಲ್ಲ, ಇವೆಲ್ಲವನ್ನು ನೋಡ್ಕೊಳ್ಳಿ, ಎಲ್ಲವೂ ಇಂಪಾರ್ಟೆಂಟೇ. ಇದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿ ಬರುತ್ತದೆ ಒಂದು. ಆಮೇಲೆ ಈ ಕಳುವ್ಯಾರ, ಇದು ಕೂಡ ಬರ್ತದೆ, ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ಈ ಗ್ರಾಮ್ಯ ಗ್ರಾಂಥಿಕ ಬೇರೆ ಪಾಠದಲ್ಲೇನು ಇಲ್ಲ, ನಮಗೆ ಹಲಗಲಿ ಬೇಡರ ಪದ್ಯದಲ್ಲೇ ಇರುವಂಥದ್ದು. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳು. ವಿಶ್ವಾಸ ಭಾಳ ಸಲ ಕೇಳಿದ್ದಾನೆ, ವಿಶ್ವಾಸ ಅಂತ ಬರೀರಿ ನೀವು, ಇದು ಬರ್ತದೆ, ಇದು ಸಾಮಾನ್ಯವಾಗಿ. ಓಕೆ, ಅದನ್ನು ಮಾಡಿ. ಇದರಲ್ಲಿ ನಾವು ಸ್ವಂತ ವಾಕ್ಯದಲ್ಲಿ ಇನ್ನು ಗಾದೆಯಲ್ಲಿ ನಾನು ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಕೊಡ್ತೀನಿ. ಒಂದು ಕ್ವಶನ್ ಪಕ್ಕ ಇದರಲ್ಲಿ 8-10 ವಾಕ್ಯದಲ್ಲಿ ಒಂದು ಕ್ವಶನ್ ಪಕ್ಕ ಇರುತ್ತದೆ ವೀರಲಾವದಲ್ಲಿ ನಿಮಗೆ. ಓಕೆ, ಸಾರಿ, ಇದು ಇಂಪಾರ್ಟೆಂಟು. ತತ್ಸಮ ತದ್ಭವಕ್ಕೆ ಇದು ನೋಡ್ಕೊಳ್ಳಿ ಮಕ್ಕಳೇ. ಇನ್ನು ವಾಜಿ, ಕುದುರೆ ಇದೆಲ್ಲ ನಿಮಗೆ ಗೊತ್ತಿರುತ್ತದೆ, ಇದು ಒಂದು ಸಲ ಕೇಳಿದ್ದು. ಇದು ಇಲ್ಲ 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 ಮಕ್ಕಳೇ, ಇದನ್ನು ನೋಡ್ಕೊಳ್ಳಿ, ತುಂಬಾ ಸಲ ಕೇಳಿದ್ದಾನೆ ಇದನ್ನ. ಕವಿ ಪರಿಚಯ ಬರಲ್ಲಮ್ಮ. ಅದೇ ನಾನು ಹೇಳಿದ ಏನಂದ್ರೆ, ಲೇಖಕರ ಹೆಸರು, ಪಾಠದ ಹೆಸರು, ಪದ್ಯದ ಹೆಸರು, ಕವಿಯ ಹೆಸರು, ಅಷ್ಟೇ ಸಾಕು. ಕವಿ ಪರಿಚಯ ಇರಲ್ಲ ನಮಗೆ. ಓಕೆ, CBSE ಕವಿ ಪರಿಚಯ ಇಲ್ಲಮ್ಮ. ನೀವೇನು ಅದ್ರ ಬಗ್ಗೆ ಇದು ನೋಡ್ಕೊಳ್ಬೇಡಿ, ಅದು ಕವಿ ಪರಿಚಯ ಏನಿಲ್ಲ. ಓಕೆ, ಇದರಲ್ಲಿ ಇದನ್ನು ತುಂಬ ಸಲನೂ ಕೇಳಿದ್ದಾನೆ, ಇಂಪಾರ್ಟೆಂಟು. ಹಾಗಂತ ಇದನ್ನು ಕೇಳಲಿಲ್ವೇ? ಇದನ್ನು ಕೇಳಿದ್ದಾನೆ. ಓಕೆ, ಲವನ ನಡವಳಿಕೆಯನ್ನು ಮೆಚ್ಚುಗೆ ಆಯಿತೆ ಮತ್ತು ಯಾಕೆ ನಿಮಗೆ ಇದನ್ನು ಪ್ರಶ್ನೆ ಮಾಡಿದ್ದಾನೆ ತುಂಬ ಸಲ. ಇದು ಇದೆ, ಇದರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಮಕ್ಕಳು ನಿಮಗೆ. ಓಕೆ, ನೀವೇನು ಇದು ಮಾಡ್ಕೊಳ್ಳೋದು ಬೇಡ, ಇದರಲ್ಲಿ ಒಂದು ಪ್ರಶ್ನೆ ನಿಮಗೆ ಇದ್ದೇ ಇರುತ್ತದೆ. ಇದು ಇಂಪಾರ್ಟೆಂಟ್ ಆಗಿ ಬರ್ತಾ ಇರುತ್ತದೆ. ಇದು ಕೂಡ ಬರುತ್ತದೆ. ಓಕೆ, ಇಷ್ಟೇ ಸಾಕು. ಇಷ್ಟು ಓದ್ಕೊಂಡ್ರೆ ಸಾಕು. ಸರಿ, ಇದಾಯಿತು. ಪಾರ್ಟ್ 1 ಓಪನ್ ಮಾಡಲಿಲ್ಲ. ಮಕ್ಕಳ ಇದು ಇಂಪಾರ್ಟೆಂಟ್ ಇರುತ್ತದೆ, ನೆನ್ಪಿಟ್ಕೊಡಿ. ನೀವು ಈ ಅರ್ಥ ವ್ಯತ್ಯಾಸ ಇದೆಯಲ್ಲ, ಸಾಮಾನ್ಯವಾಗಿ ಈ ಕ್ರಮಬದ್ಧವಾಗಿ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ. ಈಗ ಎಲ್ಲ ಆಪ್ಷನ್ಸು ಒಟ್ಟಿಗೆ ಕೇಳಿರ್ತಾನೆ ನಿಮಗೆ, ಆದರೆ ಕ್ರಮಬದ್ಧವಾಗಿ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಇಲ್ಲಿ ಪ್ರಧಾನ ಅನ್ನೋದು ಫಸ್ಟ್ ಇದೆಯೋ ಅಥವಾ ಪ್ರಧಾನ ಅನ್ನೋದು ಫಸ್ಟ್ ಇದೆಯೋ ನೋಡ್ಕೊಳ್ಳಿ ಅಲ್ಲಿ. ಆದರೆ ಅದು ಹೆಂಗೆ ಇರಲಿ, ನೀವು ಮಾತ್ರ ಪ್ರಧಾನ ಅಂದ್ರೆ ಕೊಡುವುದು, ಪ್ರಧಾನ ಅಂದ್ರೆ ಮುಖ್ಯ ಅನ್ನೋದು ನೀವು ಬರೆಯೋದು ಕಲ್ತ್ಕೊಳ್ಳಿ. ಮಧ್ಯ ಅಂದ್ರೆ ಏನು, ಮಧ್ಯ ಅಂದ್ರೆ ಏನು, ನೀವು ಕರೆಕ್ಟಾಗಿ ಬರೆಯೋದು ಕಲ್ತ್ಕೊಳ್ಳಿ. ನೀವು ಉಲ್ಟಾ ಬರಿಬೇಡಿ. ಇದಕ್ಕೇನಂತಾರೆ ಇದನ್ನೇ ಬರೀರಿ. ಅಲ್ಲಿ ನಾವು ಏನು ಕೇಳಿರ್ತಾನೆ ಈ ಕ್ವಶನ್ ಮೇಲ್ಗಡೆ, ಅದನ್ನ ನೋಡಿಕೊಂಡು ಕರೆಕ್ಟಾಗಿ ಇದ್ರ ಕೆಳಗಡೆ ಏನು ಕ್ವಶನ್ ಇದೆ, ಎಕ್ಸಾಂಪಲ್ ಇದನ್ನೇ ಕೇಳಿದಾನೆ ಅಂತ ಇಟ್ಕೊಳ್ಳಿ, ಇದು ಕ್ವಶನ್ ಅಂತ ಇಟ್ಕೊಳ್ಳಿ. ಮಧ್ಯ ಅಂದ್ರೆ ಏನು, ಹೆಂಡ, ಮಧ್ಯ ಅಂದ್ರೆ ನಡುವೆ, ಆ ರೀತಿನೇ ನೀವು ಬರಿಬೇಕು. ನೀವು ಉಲ್ಟಾ ಮಾಡಬೇಡಿ, ಇದನ್ನ ಇದು ಬರ್ದು ಇದನ್ನ ಈ ಕಡೆ ಬರಿಬೇಡಿ. ಅವನು ಹೇಗೆ ಕೇಳಲಿ, ಬಟ್ ನೀವು ಕ್ರಮವಾಗಿ ಬರೆಯೋದನ್ನು ಕಲ್ತ್ಕೊಳ್ಳಿ ಮಕ್ಕಳು. ಓಕೆ, ಗ್ರಂಥಾಲಯ ತುಂಬಾ ಸಲ ಬಂದಿದೆ ಮಕ್ಕಳೇ.
ಈ ಸಲನು ಬಂದ್ರು ಬರ್ಬೋದು. ಬಂದಾಗ ಸಾಮಾನ್ಯವಾಗಿ ನೀವು ಯಾರು ತುಂಬಾ ಚೆನ್ನಾಗಿ ಪ್ರಬಂಧದಲ್ಲಿ 4ಕ್ಕೆ 4 ನಿಮ್ಮ ಶಾಲೆಯಲ್ಲೆಲ್ಲ ತೆಗೆದುಕೊಂಡಿದ್ದೀರೋ ಅವರುಗಳಿಗೆ ನಾನು ಇನ್ನೊಂದು ಕಿವಿ ಮಾತೇನಂದ್ರೆ, ಹೆಚ್ಚು ನೀವಲ್ಲಿ ಉದಾಹರಣೆ ಬಳಸಿ, ಆಮೇಲೆ ಒಗಟುಗಳು, ಗಾದೆಗಳು, ಅದಕ್ಕೆ ತಕ್ಕಾಗಿರುವಂತ ಯಾವ್ದಾದ್ರು ಸಂಬಂಧಪಟ್ಟಿರುವಂತ ಗಾದೆಗಳಿದ್ರೆ ಅದಕ್ಕೆ ಆಡ್ ಮಾಡಿ ನೀವು ಬರೀತಾ ಇರುವ ಪ್ರಬಂಧಕ್ಕೆ. ಗ್ರಂಥಾಲಯದಿದ್ರೆ ನೀವು ಈಗ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ಬರೀಬಹುದು, ಯಾಕಂದ್ರೆ ಸೇರಿಸಬೇಕಾಗುತ್ತದೆ. ಅವರು ಎಷ್ಟು ಪುಸ್ತಕ ಅಂದ್ರೆ 54,000 ಪುಸ್ತಕಗಳಿಂದ ಹೆಚ್ಚು ಪುಸ್ತಕವನ್ನು ಓದುತ್ತಾರೆ. ಹಾಗಾಗಿ ಕೆಲವೊಬ್ಬರ ಉದಾಹರಣೆಯನ್ನು ಕೊಡ್ರಿ ಗ್ರಂಥಾಲಯ ಅಥವಾ ಗ್ರಂಥಾಲಯ ಅಂತ ಒಂದೇ ನಾ ಹೇಳ್ತಾ ಇಲ್ಲ, ಯಾವುದೇ ಪ್ರಬಂಧ ಬಂದರೂ ಕೂಡ ಹೆಚ್ಚು ಉದಾಹರಣೆಗಳನ್ನು ಕೊಟ್ಟು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಆ ಟಾಪಿಕ್ಕಿಗೆ ಸುಮ್ಮನೆ ಬರಿಬೇಡಿ, ಆ ವಿಷಯಕ್ಕೆ ತಕ್ಕಾಗಿ ಇಲ್ಲಿ ನಾನು ಗಾದೆ ಬಳಸ್ಬೋದಾ, ಈ ಗಾದೆ ಇದಕ್ಕೆ ಸರಿ ಹೋಗುತ್ತದೆಯಾ, ಅಥವಾ ಈ ಒಂದು ಉದಾಹರಣೆ ನಾನು ಇವರ ಉದಾಹರಣೆ ಇದಕ್ಕೆ ಕೊಡ್ಬಹುದಾ, ಇದನ್ನೆಲ್ಲ ಬರೀರಿ ಮಕ್ಕಳು. ಇದು ಕೂಡ ಇಂಪಾರ್ಟೆಂಟ್ ಇದೆ. ಸಾಮಾಜಿಕ ಪಿಡುಗುಗಳು ಕೂಡ ಕೇಳಿದ್ದಾನೆ. ಓಕೆ, ಹಂಗಂತ ರಾಷ್ಟ್ರೀಯ ಹಬ್ಬಗಳನ್ನು ಕೇಳಿದಾನೆ ಒಂದೆರಡು ಸಲ, ಅದು ಕೂಡ ನಿಮ್ಗೆ ನೆನಪಿರ್ಲಿ. ಓಕೆ, ಹಾಗೆ ಆ ರೀತಿಯಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ. ನಾನು ಯಾವಾಗ್ಲೂ ಪ್ರಬಂಧದಲ್ಲಿ 4ಕ್ಕೆ 4 ತಗೊಳ್ಳೋ ಮಕ್ಕಳುಗಳು ಒಂದು ಪದವನ್ನು ಕೂಡ ಮಿಸ್ಟೇಕ್ ಮಾಡಬೇಡಿ, ತಪ್ಪು ಬರಿಬೇಡಿ. ಒಂದು ಸಲ ನೀವು ಓದಿ ಅದನ್ನ ಬರ್ದಾದ್ಮೇಲೆ ನಿಮಗೆ ಸಮಯ ಇದ್ರೆ 10 ನಿಮಿಷ ನೀವು ಸಮಯ ಇಟ್ಕೊಳ್ಳೇಬೇಕಾಗುತ್ತದೆ ನಿಮ್ಮ ಆನ್ಸರ್ ಬುಕ್ಲೆಟ್ ಓದ್ಲಿಕ್ಕೆ. ಹಾಗಾಗಿ ಅದನ್ನು ಓದಿ ತುಂಬಾ ಚೆನ್ನಾಗಿ ಓದ್ಕೊಂಡು ಏನಾದ್ರು ಮಿಸ್ಟೇಕ್ ಇದೆಯಾ, ನಾನು ಉದಾಹರಣೆ ಕೊಟ್ಟಿದ್ದು ಸರಿ ಇದೆಯಾ, ಇದಕ್ಕೆ ಈ ಒಗ್ಗಟ್ಟನ್ನು ಇಲ್ಲಿ ಬಳಸಬಹುದಾ, ಆ ಥರ. ಯಾಕಂದ್ರೆ ಯಾವುದೋ ಒಂದು ವರ್ಷದಲ್ಲಿ ಒಂದು ಮಗು ನಾನು ನೀರಾವರಿ ಸಚಿವೆ ಆದ್ರೆ ನಾನು ಏನ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಮಗು ತುಂಬಾ ಅದ್ಭುತವಾಗಿ ಬರೆದಿತ್ತು. ಹಾಗಾಗಿ ಅದಕ್ಕೆ 4ಕ್ಕೆ 4 ಅಂಕ ಸಿಕ್ಕಿದೆ. ನಿಮಗೆ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಸಿಗುತ್ತದೆ, ಪ್ರಬಂಧದಲ್ಲಿ ನಿಮ್ಗೆ ಅಂಕ ಹೋಗ್ಬಿಡ್ತೈತಿ. ಹಾಗಾಗಿ ನೀಟಾಗಿ ಬರೀರಿ ಮಕ್ಕಳೇ ಅಲ್ಲಿ. ಓಕೆ, ಈ ಕಿರ್ದಿ ಅನ್ನೋದು ತುಂಬಾ ದೊಡ್ಡದಾಗಿರುತ್ತದೆ. ನಿಮಗೆ ಕಂದಾಯ ವಿವರಣೆ ಒಂದು ಪುಸ್ತಕ ಅಂತಾನು ಕೂಡ ನೀವು ಬರೀಬಹುದು ಅದನ್ನ. ಇಲ್ಲಿ ಅಷ್ಟೇನು ಅಂತ ಒಂದು ಇಂಪಾರ್ಟೆಂಟ್ ಆಗಿ ಕೇಳುವಂಥದ್ದು ಇದು ಇರುತ್ತದೆ. ಓಕೆ, ಇದು ನೋಡ್ಕೊಳ್ಳಿ. ಇಲ್ಲಿ ಪಂಚಾಯತಿ ಅಂದ್ರೆ ನಿಮಗೆಲ್ಲ ಗೊತ್ತಾಗುತ್ತದೆ, ಇದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಇದನ್ನು ಕೇಳಿದಾನೆ ಮಕ್ಕಳೇ. ಇದು ಕೆಲವೊಂದ್ಸಲ ವಾಕ್ಯ ಮಾಡಲಿಕ್ಕೆ ಅಥವಾ ಕುಡಿದ ನೀರು ಅಲಗದ ಹಾಗೆ ಅವೆಲ್ಲ ಕೇಳಿದಾನೆ ಕೆಲವೊಂದ್ಸಲ. ಹಾಗಾಗಿ ಅದನ್ನೆಲ್ಲ ಒಂಚೂರು ಗಮನಿಸ್ಕೊಳ್ಳಿ, ಇದನ್ನು ಕೂಡ ಗಮನದಲ್ಲಿ ಇರಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ 2 ಕ್ವಶನ್ ಇದೆ. ಕೇಳಿದನ, ಹಂಗಂತ ಕೇಳಲಿಲ್ಲ ಅಂತ ಇಲ್ಲ, ಇದನ್ನ ಕೇಳಿದನ. ಈ 2 ಕ್ವಶನ್ಗಳನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಯಾಕಂದ್ರೆ ಒಂದು ವಾಕ್ಯದಲ್ಲಿ ಇದೆ, ಆದ್ರೆ ಅದು 2-3 ವಾಕ್ಯಕ್ಕೆ ಬರುತ್ತದೆ. ಅದು 2-3 ವಾಕ್ಯಕ್ಕೆ ಕೇಳಿದ್ರೆ ನೀವು ಅಷ್ಟೇ ಆನ್ಸರೇ ಬರೆದ್ರೆ ಸಾಕು. ಕೆಲವೊಂದ್ಸಲ ನಾವು 2-3 ವಾಕ್ಯಕ್ಕೆ ಜಾಸ್ತಿ ಬರ್ಸ್ಬಿಡ್ತೀವಿ, ಅಷ್ಟು ಬರ್ಸ ಹಾಗಿಲ್ಲ ಅದು ಆಕ್ಚುಲಿ. ಯಾಕಂದ್ರೆ ಆಯ್ಕೆಗೆ ನಾವು ಪಾಠಕ್ಕೆ ಮತ್ತು ಪದ್ಯದ ಹೆಸರು, ಲೇಖಕರ ಹೆಸರು ಬರೆದ್ರೆ ನಾವು ಅರ್ಧ ಕೊಡ್ತಾ ಇದ್ದೀವಿ. ಸಂದರ್ಭಕ್ಕೆ ಒಂದು ಪೇಜ್ ಗಟ್ಟಲೆ ಬರೆಯುವಷ್ಟು ಆನ್ಸರ್ ಬರ್ಸಿರ್ತೀವಿ, ಅಷ್ಟು ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಅದು ಅಲ್ಲಿನೂ ಅಷ್ಟೇ, ನೀವು ಎಷ್ಟು ಬರಿಬೇಕು ಅಷ್ಟೇ ಬರೀರಿ. ಸ್ವಾರಸ್ಯಕ್ಕೂ ಅಷ್ಟೇ, ನೀವು ಎಷ್ಟು ಬರಿಬೇಕು ಅಷ್ಟೇ ಬರೀರಿ ಮಕ್ಕಳಿಗೆ. ಸಂದರ್ಭ ಬರೆಯುವಾಗ ಆಯ್ಕೆಗೊಂದು ಅಂಕ, ಸಂದರ್ಭಕ್ಕೊಂದು ಅಂಕ, ಸ್ವಾರಸ್ಯಕ್ಕೆ ಹೀಗೆ ಡಿವೈಡ್ ಮಾಡಿ ನಿಮ್ಗೆ ಇಲ್ಲಿ 3 ಅಂಕ ಕೊಟ್ಟಿರ್ತಾರೆ. ತುಂಬಾ ಹೆವಿ ಗಟ್ಲೆ ಏನು ಬರೆಯಕ್ಕೆ ಹೋಗ್ಬೇಡಿ, ಸಮಯ ಇರುವುದಿಲ್ಲ. ಒಂದು ಮಾರ್ಕ್ಗೆ ಎಷ್ಟು ಬರಿಬೇಕು ಅಷ್ಟೇ ಬರೀರಿ. ಯಾಕಂದ್ರೆ ಇಲ್ಲಿ ನಿಮಗೆ ಒಂದೊಂದು ಪದಕ್ಕೆ ಅರ್ಧ ಅಂಕ ಕೇಳಿರ್ತಾನೆ. ನಾನು ಅದನ್ನೇ ಈಗ ಈ ಸಲ ನಾನು ಸ್ವಲ್ಪ ಇದರಲ್ಲಿ ವಾದ ಮಾಡಿದ್ದು, ಇಲ್ಲಿ ಅರ್ಧ 1 ಮಾರ್ಕ್ಗೆ ಒಂದು ಪದ ಬರೆದ್ರೆ ಅರ್ಧ ಅಂಕ ಕೊಡ್ತೀರಾ. ಇಲ್ಲಿ ಯಾಕೆ ನೀವು 7-8 ಲೈನ್ ಬರಿಬೇಕು 1 ಅಂಕಕ್ಕೆ? ಇಲ್ಲಿ ಯಾಕೆ ಮಗು ಬರಿಬೇಕು 3-4 ಲೈನು? ಇದೇ ತರನೇ ಇದನ್ನು ಡಿವೈಡ್ ಮಾಡಬಹುದಲ್ಲ ಅನ್ನೋದು ಈ ಸಲ ನಂದು ಪ್ರಶ್ನೆ. ಇದ್ರ ಬಗ್ಗೆ ನಾನು ಸ್ವಲ್ಪ ವಾದ ಮಾಡಿದ್ದೀನಿ. ಇದು ನೆಕ್ಸ್ಟ್ ಇಯರ್ ಹಾಗೇ ಬರ್ಬೇಕನ್ನೋ ಒಂದು ನಿಯಮ ಕೂಡ ಒಂದು ಸ್ವಲ್ಪ ಇದು ಮಾಡಿದ್ದೀನಿ ನಾನು. ಅದು ಆಗ್ಬೇಕು, ಯಾಕಂದ್ರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಮಕ್ಕಳಿಗೆ ತುಂಬಾ ಹೆವಿ ಆಗ್ತಾ ಇದೆ. ಯಾಕಂದ್ರೆ ಆಯ್ಕೆ ಬರ್ದಾಗ ನಾವೇನ್ ಮಾಡ್ತೀವಿ, ಪಾಠದ ಆಯ್ಕೆಗೆ ನಾವು ಲೇಖಕರ ಹೆಸರು ಅಥವಾ ಪಾಠದ ಹೆಸರಿಗೆ ಅರ್ಧ ಅಂಕ ಕೊಟ್ಬಿಡ್ತೀವಿ. ಕೇವಲ ಒಂದು ಪದ ಬರಿತೈತಿ ಮಗು, ಮೇಲ್ಗಡೆ ಎಷ್ಟು ಬರಿತೈತಿ, ವ್ಯಾಘ್ರಗೀತೆಯನ್ನು ಬರೆದವರು ಅಷ್ಟೇ, ವ್ಯಾಘ್ರಗೀತೆ ಅನ್ನೋದಕ್ಕೆ ಅರ್ಧ ಅಂಕ ಕೊಡ್ತೀವಿ, ಬರೆದವರಿಗೆ ಅರ್ಧ ಅಂಕ ಕೊಡ್ತೀವಿ. ಇಲ್ಲಿ ಯಾಕೆ ಮಗು ಇಷ್ಟು ಬರಿಬೇಕು ಅನ್ನೋದ್ರ ಬಗ್ಗೆ ನಂದೊಂದು ಸ್ವಲ್ಪ ಅಬ್ಜೆಕ್ಷನ್ ಹಾಕಿದ್ದೀನಿ ಮಕ್ಕಳೇ. ಅದು ನಿಮಗೆ ಫಲ ಸಿಗದೆ ಇದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಬರುವಂತ ಬ್ಯಾಚ್ಗಳಿಗೆ ಅದು ಫಲ ಸಿಗಲಿ ಅನ್ನೋದನ್ನ ಒಂದು ಉದ್ದೇಶ ಆಗಿದೆ. ಅದು ಖಂಡಿತವಾಗಿ ಸಿಗುತ್ತದೆ ಅಂತ ಅಂದ್ಕೊಂಡಿದ್ದೀನಿ.
ಆ ರೀತಿಯಾಗಿ ಒಂದು ಪ್ಲಾನ್ ಬರ್ತಾ ಇದೆ. ಓಕೆ, ನೀವು ತುಂಬಾ ಬರೆಯಕ್ಕೆ ಹೋಗ್ಬೇಡಿ, ಎಷ್ಟು ಬರಿಬೇಕು ಅಷ್ಟೇ ಬರಿ. ಸಂದರ್ಭಕ್ಕೆ ಯಾವ್ದು ಇಂಪಾರ್ಟೆಂಟ್, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾರು ಹೇಳಿದ್ರು ಇದನ್ನ ಅಷ್ಟೇ. ಸ್ವಾರಸ್ಯ ಇದು ಯಾವ ರೀತಿ ಇದೆ ಹೇಳಮ್ಮ. ಯಾರ ಪ್ರಶ್ನೆ ಕೇಳಿದ್ರಿ ಮಕ್ಕಳೇ? ಇಲ್ವಾ? ಓಕೆ, ಕೇಳೋದಿದ್ರೆ ಕೇಳ್ಬಹುದು ಮಕ್ಕಳೇ, ಹಾಗೇನಿಲ್ಲ. ಓಕೆ, ಕೇಳಿ, ಪ್ರಶ್ನೆ ಕೇಳಿ ನೀವು. ಇದನ್ನ ಕೇಳಿದಾನೆ ಮಕ್ಕಳೇ, ಇದನ್ನು ಕೇಳಿದಾನೆ. ಹುಲಿಯದ ಪುಸ್ತಕ ಕಿರ್ದಿ ಪುಸ್ತಕವೇ ಅಥವಾ ಹುಲಿಯ ಧರ್ಮವೇ ಅಂತ ಕೇಳಿದಾನೆ. ಸಮರ್ಥನೆಯೊಂದೇ ಅಂದಾಗ ಈ ತರ ಕೇಳಿದಕ್ಕಿಂತ ಇಷ್ಟಕ್ಕೆ ನಿಲ್ಸಿದಾನವ, ಈ ಕ್ವಶನ್ ಕೇಳಿದಾನೆ. ಓಕೆ, ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಗಮನ ಇರಲಿ. ಇದನ್ನು ಒಂದ್ಸಲ ನೀವು ಓದ್ಕೊಂಡಿರಿ. ಇಲ್ಲಿ ನಾನು ಮುಖಮೇಲಾಗಿ ಇದು ನೋಡಿ ಇಂಪಾರ್ಟೆಂಟ್ ಆಗಿರುತ್ತದೆ, ಇದನ್ನು ಒಂದ್ಸಲ ಕೇಳಿದ್ದಾನೆ. ಎಲ್ಲವೂ ನಿಮ್ಗೆ ಗೊತ್ತಿರುತ್ತದೆ, ಎಲ್ಲಾ ಈ ಒಂದು ಇದ್ರ ಬಗ್ಗೆ ನೀವು ಗಮನಿಸ್ಕೊಂಡು ಇಟ್ಕೊಳ್ಳಿ ಮಕ್ಕಳೇ. ಯಾಕಂದ್ರೆ ಇವು ಹೆಚ್ಚು ಟೈಮು ಬಂದಿದಾವ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಂಗಂತ ಮಿಸ್ ಇವೇ ಬರ್ತಾವ, ನಾವು ಅದನ್ನು ಓದೋದು ಬೇಡವಾ? ಹಾಗೇನಿಲ್ಲ, ಓದ್ಬೇಕಾಗತ್ತೆ. ನೀವು ಇಷ್ಟೆಲ್ಲ ಎಕ್ಸಾಮ್ ಬರ್ದಿದ್ದೀರಾ, ನಿಮ್ಗೆ ಎಲ್ಲಾ ರೀತಿಯಲ್ಲಿ ಆನ್ಸರ್ ಗೊತ್ತಿದೆ ನಿಮಗೆ. ಆದ್ರೆ ಇವುಗಳನ್ನೆಲ್ಲ ಬರೆಯುವಾಗ ಸ್ವಲ್ಪ ಒಂಚೂರು ಕಣ್ಣು ಜಾಸ್ತಿ ಹಾಯಿಸ್ಕೊಂಡು ಯಾವ್ಯಾವ ಪದಗಳು, ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾವು ಅಲ್ಲಿ ಬರೀಬೇಕು ಅನ್ನೋದನ್ನು ಈ ನಾನು ಟಿಕ್ ಹಾಕ್ಸಿರುವಂತ ಕ್ವಶನ್ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ ಅಷ್ಟೇ. ಬರ್ತವೆ, ನಾನು ಏನು ಹಾಕ್ಸಿದ್ದೀನಲ್ಲ ಅವು ಬರೋದೇ ಇಲ್ವಾ? ಇಲ್ಲ, ಖಂಡಿತ ಬರ್ತವೆ, ಬಂದೇ ಬರ್ತವೆ ಮಕ್ಕಳೇ. ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ಊರೂರು ಲೋಪಸಂಧಿನೇ ಇದು ಪಕ್ಕ, ಯಾಕಂದ್ರೆ ಇದು ಕನ್ನಡ ಪದ. ಕೆಲವೊಂದ್ಸಲ ಇದು ಸವರ್ಣ ದೀರ್ಘ ಸಂಧಿಯ ನಿಯಮವನ್ನು ಫಾಲೋ ಅಪ್ ಮಾಡುತ್ತದೆ. ಆದ್ರೆ ನಿಮಗೆ ನೆನಪಿರ್ಲಿ, ಊರು ಇದು ಇಂಪಾರ್ಟೆಂಟ್, ತುಂಬಾ ಸಲ ಬಂದಿದೆ ಇದು. ಹಾಗಾಗಿ ಊರು ಇದು ಲೋಪಸಂಧಿನೇ, ಯಾಕಂದ್ರೆ ಕಾರಣ ಅಷ್ಟೇ, ಅದು ಕನ್ನಡ ಪದ. ನಿಯಮ ಸವರ್ಣ ದೀರ್ಘ ಸಂಧಿ ಇರ್ಬೋದು, ಆದ್ರೆ ಅದು ಇದಿರ್ಲಿ. ಓಕೆ, ನೆನಪಿರ್ಲಿ, ಇಂಪಾರ್ಟೆಂಟು ಕೂಡ ಹೌದು ಅದು. ಇವು ನೆನಪಿರ್ಲಿ. ಆದೇಶ ಸಂಧಿಯಲ್ಲಿ ಕಡುಬೆಳ್ಪು, ಮೇಲ್ಮಾತು, ಇವು ಕೆಲವೊಂದ್ಸಲ ನಮಗೆ ಗೊತ್ತೇ ಆಗೋದಿಲ್ಲ, ಇವು ವೆರಿ ಇಂಪಾರ್ಟೆಂಟ್ ಇರುತ್ತದೆ. ಓಕೆ, ಇದನ್ನ ನೋಡ್ಕೊಳ್ಳಿ ಮಕ್ಕಳೇ. ಇವೆಲ್ಲ ನಿಮಗೆ ಬಂದಿರುತ್ತದೆ, ಇವೆಲ್ಲ ತುಂಬಾ ಸಲ ಬಂದಿದ್ದಾವೆ, ಬರ್ಲಿಲ್ಲ ಅಂತ ಇಲ್ಲ. ಹಾಗಾಗಿ ಮಹರ್ಷಿ ಕೂಡ ಬಂದಿದೆ ತುಂಬಾ ಸಲ, ಇದನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ್ದು ಬಂದ್ರೂ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗುತ್ತದೆ ಅಂತ ಅಂದ್ಕೊಂಡಿದ್ದೀನಿ, ಅಷ್ಟು ನೋಡ್ಕೊಳ್ಳಿ. ಇಲ್ಲಿ ಜೋಡಿ ಪದ ಇದೆಲ್ಲ ನಿಮಗೆ ನಿಯಮ ಗೊತ್ತಿರುತ್ತದೆ, ಹಾಗಾಗಿ ನೀವು ಇದನ್ನ ಮಾಡ್ತೀರಾ ಮಕ್ಕಳೇ. ಸಾಮಾನ್ಯವಾಗಿ ಈ ಜೋಡಿ ಪದದಲ್ಲಿ ಇದ್ರಲ್ಲೆಲ್ಲ ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ರೀತಿ ಪದನೇ ಹೆಚ್ಚು ಕೇಳ್ತಾನ. ಅಂದ್ರೆ ನಡುವೆ ಅಂದ್ರೆ ನಡುವೆ ಅಂತ, ಆ ರೀತಿ ಕಡೆ ಅಂದ್ರೆ ಕಟ್ಟ ಕಡೆ ಅಂತ ಕೇಳಿದ್ರೆ ಕಡೆ ಕಟ್ಟ ಕಡೆ, ನೋಡಿ ಕಡೆಗೆ ಈ ರೀತಿ ಪದವನ್ನೇ ಕೇಳ್ತಾನೆ. ಮೊಟ್ಟ ಮೊದಲು ಅಂತ ನಿಮಗೆ ಸಾಮಾನ್ಯವಾಗಿ ಈ ತರ ಸರಳ ಕೇಳುವುದೇ ಇಲ್ಲವ. ಹೌದೌದಾ, ಇದನ್ನ ಕೇಳ್ಬಹುದು, ಈ ರೀತಿ ಕೇಳ್ತಾನೆ. ಸಾಮಾನ್ಯವಾಗಿ ನೋಡಿ ಈ ರೀತಿ ಪದಗಳನ್ನು ಕೇಳ್ತಾನವ. ನಿಮಗೆ ಇದು ಕೇಳೋದಕ್ಕೆ ಬಹಳ ಕಷ್ಟಮೇ. ಇರಲಿ ಇದು ನಿಮಗೆ ಗೊತ್ತಾಗ್ಬಿಡ್ತೈತಿ ನಿರೀಕ್ತಿಯಲ್ಲಿ. ಆದ್ರೆ ಈ ರೀತಿ ಕೆಲವೊಂದ್ಸಲ ಕಂಡುಹಿಡಿಯೋದು ಕಷ್ಟ ಇರ್ತೈತಿಲ್ಲ, ಇಂಥ ಪದಗಳನ್ನೇ ಕೇಳ್ತಾನವ ಈ ತರ. ಓಕೆ, ನೆನ್ಪಿರ್ಲಿ ನಿಮ್ಗೆ. ಹಾಗಾಗಿ ಇಂಥ ಪದನೇ ಹೆಚ್ಚು ಕೇಳ್ತಾನವ. ಕೇಳೋದು ಈ ಟೈಪ್ ಇರಬೇಕು, ಬಿಡಿಯಾಗಿರೋದನ್ನ ಕೇಳಲ್ಲ, ಸಾಮಾನ್ಯವಾಗಿ ಗೊತ್ತಾಗ್ಬಿಡ್ತೈತಲ್ಲ ಅದು ನಿಮ್ಗೆ. ಹಾಗಾಗಿ ಬಟ್ಟ ಬಯಲು ಅಂತ ಅರ್ಥ, ಅದು ದಿರಿಕ್ತಿ ಅನ್ನೋದು ನಿಮಗೆ ಗೊತ್ತಿರಲಿ. ತುತ್ತ ತುದಿ, ಕೊನೆಗೆ ಇವು ಹೆಚ್ಚು ಕೇಳ್ತಾನೆ. ಈ ತರ ಪದಗಳನ್ನೇ ಹೆಚ್ಚು ಕೇಳ್ತಾನೆ. ಅಂದ್ರೆ ಮಗುಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಲಿಕ್ಕೆ, ಗೊಂದಲ ಉಂಟು ಮಾಡ್ಲಿಕ್ಕೆ. ಅಂದ್ರೆ ಇದು ಹೌದಾ ಅಲ್ಲ, ಓಯ್ಯೋ ಹೌದಲ್ಲ, ಬೇರೆ ಇದೆಯಲ್ಲ, ಇದು ಬಿಡಿಸ್ಲಿಕ್ಕೆ ಬರ್ಲಿಲ್ಲ ಅಂತ ನಮಗೆ ಗೊತ್ತೇ ಆಗಲ್ಲ. ತುತ್ತ ತುದಿ ಅಂದ್ರೆ ತುದಿ ಅನ್ನೋದು ನಮಗೆ ಗೊತ್ತೇ ಆಗಲ್ಲ. ಒಂದು ಪದ 2 ಸಲ ಬಂದಿದೆ, ಇದು ದುರಿಕ್ತಿ ಅಂತ ನಮಗೆ ಗೊತ್ತೇ ಆಗಲ್ಲ. ಹಾಗಾಗಿ ಅದು ಸ್ವಲ್ಪ ನಿಮಗೆ ಗೊಂದಲ ಮಾಡ್ಲಿಕ್ಕೆ ಆ ತರ ಕೇಳ್ತಾನೆ. ಸಾಮಾನ್ಯವಾಗಿ ಈ ರೀತಿ ಪದಗಳೇ ದುರಿಕ್ತಿಯಲ್ಲಿ ಬರುವಂತದ್ದು ಹೆಚ್ಚಿರುತ್ತದೆ, ನೆನಪಿರ್ಲಿ. ಇನ್ನು ಜೋಡಿ ಪದದಲ್ಲಿ ಸಾಮಾನ್ಯವಾಗಿ ಇದು ಪ್ರತಿಧ್ವನಿ ಪದಗಳು, ಎಕೋ ವರ್ಡ್ಸ್ ಅಂತ ಹೇಳ್ತೀವಲ್ಲ, ಅದ್ರ ಹೆಚ್ಚು ಕೇಳ್ತಾನೆ. ಕೇಳಲಿಲ್ಲ ಅಂತ ಹೇಳೋದಿಲ್ಲ, ಸಾಮಾನ್ಯವಾಗಿ ಅವನು ಇದನ್ನೇ ಹೆಚ್ಚು ಕೇಳ್ತಾನೆ, ಈ ರೀತಿ ಪದಗಳನ್ನೇ ಹೆಚ್ಚು ಕೇಳ್ತಾನೆ. ಓಕೆ, ನೆನ್ಪಿರ್ಲಿ ನಿಮಗೆ. ಸತಿಪತಿ ಇದು ಈ ತರ, ಅಂದ್ರೆ ಮೊದಲನೇ ಪದದ ಅರ್ಥ ಬೇರೆ, ಎರಡನೇ ಪದದ ಅರ್ಥ ಬೇರೆ, ಇದನ್ನೇ ಹೆಚ್ಚು ಕೇಳ್ತಾನೆ. ಈ ಟೈಪೇನೆ ಕೇಳ್ತಾನೆ. ಈ ಟೈಪು ಕೇಳೋದಿಲ್ಲ ಅಂತ ಏನಿಲ್ಲ, ಕೇಳಿದ್ರು ಕೇಳ್ಬಹುದು, ಅದು ನಿಮ್ ಗಮನದಲ್ಲಿ ಇರಲಿ. ಈಗ ಯಾಕಂದ್ರೆ ಮೊದಲನೇ ಪದಕ್ಕೆ ಅರ್ಥ ಇರ್ತದೆ, ಎರಡನೇ ಪದಕ್ಕೆ ನೋ ಮೀನಿಂಗ್ಸ್, ನೆನ್ಪಿಟ್ಕೊಳ್ಳಿ ಅಷ್ಟೇ. ಈ ತರ
ಇದನ್ನು ನಾನು ಹೇಳ್ತೀನಿ ಮಕ್ಕಳೇ ನಿಮಗೆ. ಇದು ಇಂಪಾರ್ಟೆಂಟ್ ಮಕ್ಕಳೇ, ಕೇಳಿದ್ದಾನೆ. ಓಕೆ, ಇದೆಲ್ಲ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಈ ಪ್ರಾಚ್ಯದ ಕೇಳಿದನಂತ ಅಂದ್ಕೊಂಡಿದ್ದೀನಿ ಒನ್ ಟೈಮು, ನೆನಪಲ್ಲಿ ಅಷ್ಟೇ. ಭಾಗ್ಯಶಿಲ್ಪಿ ನಾನು ಹೇಳಿದ್ನಲ್ಲ, ನೀವು ಇದಕ್ಕೆ ಹೇಳಿದ್ರೆ ಇಷ್ಟು ಅಂಕ. ಮಕ್ಕಳೇ ಇಲ್ಲಿ ನೋಡಿ, ಸಂದರ್ಭಕ್ಕೆ 2 ಜನ ಇರ್ತಾರೆ, ಗೊಂದಲ ಉಂಟು ಮಾಡ್ಕೊಳ್ಬೇಡಿ, ಸಮಸ್ಯೆ ಮಾಡ್ಕೊಳ್ಬೇಡಿ. ನೀಟಾಗಿ ಇದು ಇವರ ಪ್ರಶ್ನೆನೇ ಅಥವಾ ಇವರಿಗೆ ಸಂಬಂಧಪಟ್ಟಿದ್ದೇ, ನಿಧಾನವಾಗಿ ನೋಡ್ಕೊಳ್ಳಿ. ಇದನ್ನೇನೋ ಬರೆದು ಬಿಡ್ತೀರಾ, ಇದು ಬರೆಯುವಾಗ ಕಷ್ಟ ಇರುತ್ತದೆ. ಯಾವುದಂತ ನೋಡ್ಕೊಂಡು ಬರೀರಿ, ಇಲ್ಲಾಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಅರ್ಧ ಅಂಕ ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ಓಕೆ, ಅದೇ ನಾನು ಹೇಳ್ತಾ ಇರೋದು. ಇದೊಂದು ಪದ ಬರೆದಿದ್ದಕ್ಕೆ ಅರ್ಧ ಅಂಕ ಕೊಡ್ತೀರಾ, ಇದೊಂದು ಪದ ಬರೆದ್ರೆ ಅರ್ಧ ಅಂಕ ಕೊಡ್ತೀರಾ. ಸಂದರ್ಭಕ್ಕೆ ಯಾಕೆ 5-6 ವಾಕ್ಯ ಬರೀಬೇಕು ಮಗು ಅನ್ನೋದು ನನ್ನ ಒಂದು ವಾದ. ಅದು ಸ್ವಲ್ಪ ಕಡಿಮೆ ಆಗಬೇಕು ಅಂತ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಸಿಗದೆ ಇದ್ರು ಬೇರೆಯವರಿಗೆ ಸಿಗ್ಲಿ, ಬೇರೆ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ಸಿಗ್ಲಿ ಅವಕಾಶ. ಅದು ಸ್ವಲ್ಪ ಅದರ ಬಗ್ಗೆ ಇವಾಗ ಚರ್ಚೆ ನಡೀತಾ ಇದೆ, ಅಷ್ಟು ಕೊಡಬೇಡಿ ಅಂತ. ಆಸ್ತಿ ಭಾರ ಇದು ಮಕ್ಕಳೇ, ಇದು ತೆರೆದ ಮನಸ್ಸು. ನಾನು ಮೊನ್ನೆ ನಿಮ್ಗೆ ಹಾಕಿದ್ದೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಆಗಿರುತ್ತದೆ, ಸೂಪರ್ ಇಂಪಾರ್ಟೆಂಟು. ಓಕೆ, ಬಯಕೆ ಇದು ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಂದಿರುತ್ತದೆ, ನೆನ್ಪಿಟ್ಕೊಳ್ಳಿ. ಶತ ಅಂದ್ರೆ ನಿಮಗೆ ಗೊತ್ತಾಗುತ್ತೆ 100. ಇದು ನೋಡಿ, ಇವರ ಶಿಕ್ಷಣ ಇದೆಯಲ್ಲ, ಇದು ಶಿಕ್ಷಣದ ಬಗ್ಗೆ ಇದು ಇದೆಯಲ್ಲ, ಇದು ತುಂಬ ಟೈಮ್ ಕೇಳಿದ್ದಾನೆ. ಹಾಗಾಗಿ ಇದನ್ನು ಒಂದು ಸಲ ಏನೋ ಬಂದಿದೆ ಅಷ್ಟೇ, ಅದು ನೋಡ್ಕೊಳ್ಳಿ ಮಕ್ಕಳೇ. ಎಷ್ಟು ಸಾಕು ನಿಮಗೆ. ಇದು ಅಷ್ಟೇ ಮಕ್ಕಳೇ, ಇದು ಕೇಳ್ತಾನೆ ಕೆಲವೊಂದ್ಸಲ, ಇದು ಕೇಳಿದ್ದಾನೆ, ನೆನಪಿರಲಿ. ಇದು ನೋಡಿ, ತುಂಬಾ ಸಲ ಬಹಳ ಇಂಪಾರ್ಟೆಂಟ್ ಇರುತ್ತದೆ. ಇದು ಬಹಳ ಅಂದ್ರೆ ಬಹಳ ಇರುತ್ತದೆ. ಇದನ್ನು ಕೇಳಿದ್ದಾನೆ, ಕೇಳಿಲ್ಲ ಅಂತ ಇಲ್ಲ, ಇದು ಬಹಳ ಇಂಪಾರ್ಟೆಂಟ್ ಇರುತ್ತದೆ ಮಕ್ಕಳೇ. ಕೇಳ್ತಾನೆ ಇದನ್ನ, ಅದಕ್ಕೆ ಹೇಳೋದು ಸ್ವಲ್ಪ ನೋಡ್ಕೊಳ್ಳಿ. ಇವನು ನೋಡ್ಕೊಳ್ಳಿ, ಈ ಎರಡನ್ನು ನೋಡ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೋಡ್ಕೊಳ್ಳಿ. ಬಟ್ ಯಾರು ಬರ್ದಿದ್ದು ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ, ಸ್ವಲ್ಪ ಗಮನ ಇರಲಿ. ಕಾಲದಲ್ಲೆಲ್ಲ ನೀವು ನಿಯಮವನ್ನು ಫಾಲೋ ಅಪ್ ಮಾಡಬೇಕು ಮಕ್ಕಳೇ. ಉತ್ತದ ಉ, ಇಲ್ಲಿ ನೋಡಿ ವಾಕ್ಯ ಪ್ರಯೋಗ ಏನು ನಿಮಗೆ ಕೇಳಲ್ಲ. ಸಾಮಾನ್ಯ ವಾಕ್ಯ ಅಂದ್ರೆ ಒಂದೇ ವಾಕ್ಯ ಇರುತ್ತದೆ ಮಕ್ಕಳೇ. ಆಮೇಲೆ ಸಂಯೋಜಿತ ವಾಕ್ಯ ಅಂದ್ರೆ 2 ವಾಕ್ಯ ಇರುತ್ತದೆ. ಮಿಶ್ರ ವಾಕ್ಯ ಅಂದ್ರೆ 2ಕ್ಕಿಂತ ಹೆಚ್ಚು ವಾಕ್ಯಗಳಿರುತ್ತದೆ. ನಿಮಗೆ ನೆನಪಿರ್ಲಿ, ಒಂದೇಳೆ ಏನಾದ್ರೂ ಕೇಳೋದಿಲ್ಲ, ಸಿಲೆಬಸ್ ಅಲ್ಲಿ ಇಲ್ಲ ನಮ್ಗೆ. ಕೆಲವೊಂದ್ಸಲ ಈ ಸಿಲೆಬಸ್ ಅಲ್ಲಿ ಇಲ್ಲದನ್ನು ಕೂಡ ಕೇಳ್ತಾ ಇದ್ದಾನೆ. ಪ್ರತಿ ವರ್ಷ ಒಂದೊಂದು ಈ ತರ ಆಡ್ ಮಾಡ್ತಾ ಹೋಗ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಗಮನ ಇರಲಿ. ಸಿಂಪಲ್ ಸೆಂಟೆನ್ಸ್ ಅಂತ ಹೇಳಿದ್ರೇನೆ ಸಾಮಾನ್ಯ ವಾಕ್ಯ, ನೆನಪಿರ್ಲಿ. ನಾನು ಗಮನಿಸ್ತಾ ಇದ್ದೀನಿ, ನಿಮ್ಗೆ ಒಂದ್ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಂಯೋಜಿತ ವಾಕ್ಯ ಅಂದ್ರೆ 2 ಅಥವಾ 1 ವಾಕ್ಯಕ್ಕಿಂತ ಹೆಚ್ಚು ವಾಕ್ಯಗಳು ಬಂದಿರ್ತವೆ, ಒಂದಕ್ಕೊಂದು ಸಂಯೋಜನೆಗೊಂಡಿರ್ತದೆ, ಪೂರ್ಣ ವಾಕ್ಯವಾಗಿರುತ್ತದೆ. ಇಲ್ಲಿ ಮಾತ್ರ ಇನ್ನೂ ಜಾಸ್ತಿ ವಾಕ್ಯ ಇರುತ್ತದೆ. ಅದೊಂದ್ಸಲ ಗಮನ ಇಟ್ಕೊಡಿ ಅಂತ ಹೇಳಿದ್ದೀನಿ. ಅದರ ನಿಯಮ ಬೇರೆನೇ ಇರುತ್ತದೆ. ನಾನು ಇವಾಗ ಹೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಗೊಂದಲ ಎಬ್ಸಲ್ಲ ನಾನು. ಅದರ ನಿಯಮ ಬೇರೆ ತರ ಇದೆ. ಓಕೆ, ಇಲ್ಲಿ ನಿಮಗೆ ಓಕೆ ಅನ್ಯದೇಶ ಪದಗಳನ್ನು ನಿಮಗೆ ಕೇಳೋದಿಲ್ಲ. ಇದು ಮಕ್ಕಳೇ ಬರ್ತೈತೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ತುಂಬ ಸಲ ಬಂದಿದೆ. ಅದು ಎದೆಗೆ ಬಿದ್ದ ಅಕ್ಷರ. ಎದೆಗೆ ಬಿದ್ದ ಅಕ್ಷರ ಐತೆ ನಿಮಗೆ? ಅದೇ 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 ಕವಿ ಸಿದ್ಧಲಿಂಗಯ್ಯ. ಇದು ನಿಮ್ಗೆ ಒಂದೇ ಇರೋದು, ಅದು ನೀವು ನೋಡ್ಕೊಳ್ಳಿ ಸ್ವಲ್ಪ ಅಷ್ಟೇ. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ. ಯಾವ ಜೀವಿ ತನ್ನಷ್ಟಕ್ಕೆ ತಾನು ಅನ್ನೋದು
ಅದೇನೇನು ಇಂಪಾರ್ಟೆಂಟ್ ಏನಿಲ್ಲ ಮಕ್ಕಳೇ, ಅದನ್ನೇನಂತ ಏನು ಕೇಳೋದಿಲ್ಲ. ಇವೆಲ್ಲ ನೋಡ್ಕೊಳ್ಳಿ ಮಕ್ಕಳೇ, ಅರ್ಥ ವ್ಯತ್ಯಾಸಗಳು ಇಲ್ಲಿದೆ ನೋಡಿ. ಈ 4 ಒಂದ್ಸಲ ಕಣ್ಣಾಯಿಸಿ. ಹಾ, ಈ ಕಕ್ಕ ಬಿಕ್ಕಿ ಇದು ಇಂಪಾರ್ಟೆಂಟ್ ಆಗಿ ಕೇಳ್ತಾನೆ ಕೆಲವೊಂದ್ಸಲ, ನೆನ್ಪಿಟ್ಕೊಳ್ಳಿ. ಓಕೆ, ಇವು ಇಷ್ಟು ಓದ್ಕೊಳ್ಳಿ. ಇದರಲ್ಲಿ ನಮಗೆ ಇದನ್ನೇ ತುಂಬಾ ಸಲ ಬಂದಿರುವಂಥದ್ದು. ಇದೆಲ್ಲ ಬಂದ್ರೆ ನೀವು ಬರೀತೀರ, ಧರ್ಮ ಧರ್ಮ ಅಂತ ಬಂದಿರುವಂಥದ್ದು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವೇನು ಬಂದಿಲ್ಲ, ಇಲ್ಲಕ್ಕೆ ತುಂಬಾ ಕಡಿಮೆ ಬಂದಿದ್ದೀವಿಲ್ಲ. ಒಂದ್ಸಲ ಕಣ್ಣಾಯಿಸ್ಕೊಳ್ಳಿ ಅಷ್ಟೇ. ಹೆಚ್ಚು ಸಮಯ ತಗೊಳ್ಳಲ್ಲ, ಯಾಕಂದ್ರೆ ನಿಮಗೆ ಮ್ಯಾಥ್ಸ್ ಇದೆ. ಮಕ್ಕಳಿಗೆ ವೆರಿ ಇಂಪಾರ್ಟೆಂಟು. ಅಷ್ಟೇ ಇದರಲ್ಲಿ. ಯಾವಾಗ ಒಂದು ಕೇಳಿರ್ತಾನೆ, ಹೆಚ್ಚೇನು ಇಂಪಾರ್ಟೆಂಟ್ ಆಗಿ ಬಂದಿರುವಂಥದ್ದು ಯಾವುದು ಅಂತ ಒಂದು ಕ್ವಶನ್ ಏನಿಲ್ಲ ಮಕ್ಕಳೇ. ಇಲ್ಲಿ ಬರುತ್ತದೆ ಮಕ್ಕಳೇ, ಇದು ಬರುತ್ತದೆ. ಹಾ, ಇದನ್ನು ಕೇಳಿದ್ದೇನೆ ಒಂದ್ಸಲ. ಇದು ನೋಡಿ, ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದರ ವ್ಯತ್ಯಾಸ ಒಂದು ನೆನ್ಪಿಟ್ಕೊಂಡ್ರೆ ನೀವು ಸಾಕು. ಸಂಖ್ಯಾವಾಚಕ ಅಂದ್ರೆ 1, 2, 3, ಲಕ್ಷ, 10, ಕೋಟಿ ಆ ತರ ಇರುತ್ತದೆ. ಸಂಖ್ಯೆ ಅಂದ್ರೆ ಅನೇ ಎಂಬ ಪ್ರತ್ಯಯ ಬರುತ್ತದೆ. 2ನೆಯ, 3ನೆಯ, 9ನೆಯ, 3, 4, 5, 6 ಈ ತರ ಅನೇ ಎಂಬ ಪ್ರತ್ಯಯ ಬಂದ್ರೆ ಅದು ಸಂಖ್ಯೆಯ ವಾಚಕ. ಇದಕ್ಕೆ ತುಂಬಾ ಸಲ ಕೇಳಿದ್ದೇನೆ, ನಿಮ್ಗೆ ತುಂಬಾ ಗಮನದಲ್ಲಿರ್ಲಿ ಮಕ್ಕಳು. ಇದೊಂದು ನಿಮ್ಗೆ, ಯಾಕಂದ್ರೆ ಕೇಳ್ತಾ ನಾವು ಇವೆರಡರಲ್ಲಿ ಒಂದು ಬಂದಿರುತ್ತದೆ, ನಿಮಗೆ ಸ್ವಲ್ಪ ಗಮನದಲ್ಲಿರ್ಲಿ ಮಕ್ಕಳೇ. ಸಂಖ್ಯಾವಾಚಕ ಅಂದ್ರೆ ನಿಮಗೆ ಗೊತ್ತಾಗುತ್ತದೆ, ನಂಬರ್ಸ್, ಸಾದಾ ನಂಬರ್ಸ್ಗಳು. ಸಂಖ್ಯೆ ಅಂದ್ರೆ ಅನೇ ಎಂಬ ಒಂದು ಪ್ರತ್ಯಯ ಬಂದು ಸೇರ್ಕೊಂಡಿರುತ್ತದೆ ಅಷ್ಟೇ. ಅದೇ ಲಾಸ್ಟ್ ಈ ಪ್ರಶ್ನಾರ್ಥಕದಲ್ಲಿ ಕೇಳಿದ್ದಾನೆ, ಅದು ಇರ್ಲಿಲ್ಲ ಸಿಲೆಬಸ್ ಅಲ್ಲಿ, ಆದ್ರೂ ಕೂಡ ಕೇಳಿದ್ದಾರೆ, ಅದನ್ನ ನೆನ್ಪಿಡಿ. ಇನ್ನು ಧಾತು ಎಲ್ಲ ನಿಮಗೆ ಗೊತ್ತಾಗುತ್ತದೆ, ವಿಭಕ್ತಿ ಪ್ರತ್ಯಯ ಎಲ್ಲ ಗೊತ್ತಾಗುತ್ತದೆ. ಇದು ವಿಭಕ್ತಿ ಪ್ರತ್ಯಯದಲ್ಲಿ ಮಕ್ಕಳ ಹೆಚ್ಚು ನಿಮಗೆ ಇದು ಇರುತ್ತದೆ, ಇದು ಇರುತ್ತದೆ. ಮಿಕ್ಕಿದೆಲ್ಲ ನಿಮಗೆ ಗೊತ್ತಾಗ್ಬಿಡ್ತೈತಿ. ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ನಿಮಗೆ ಪ್ರಥಮ ದ್ವಿತೀಯದ ವ್ಯತ್ಯಾಸ ಗೊತ್ತಿರಲಿ. ಮಮ್ ಅಂ, ಮಮ್ ಅಂ, ಮಮಿಂಕೆ ಎದದೊಳ್, ಮಮ್ ಅಂ ಇಮ್ಕೆ ಅದ್ದೊಳ್, ಮಮಿಂ ಅಂ, ಮಮ್ ಅಂ. ಅದನ್ನು ಬಹಳ ನೆನ್ಪಿಟ್ಕೊಳ್ಳಿ. ಪ್ರಥಮ ಮತ್ತು ದ್ವಿತೀಯ, ಆಮೇಲೆ ಸಪ್ತಮಿ. ಈ ಸಪ್ತಮಿಯಲ್ಲಿ 7 ಒಳ್, ದೊರೆಯೋಳ್, ಸಾವಿತ್ರಿ ಯೋಳ್, ಒಳ್ ಮತ್ತು ಯೋಳ್ ಬರುತ್ತದೆ. ಅದು ಒಳ್, ಯೋಳ್ ಬಂದಿದೆ ಅಂದ್ರೆ ಅದು ಸಪ್ತಮಿ ವಿಭಕ್ತಿ. ಇದು ಹಳೆಗನ್ನಡದಲ್ಲಿ. ಓಕೆ, ಈ ತರ ಬಂದ್ರೆ ನೋಡಿ, ದೊಳ್ ಈ ರೀತಿ, ಅದು ಸಪ್ತಮಿ ವಿಭಕ್ತಿ. ಹಳೆಗನ್ನಡದಲ್ಲಿ ಅದು ಇಂಪಾರ್ಟೆಂಟ್ ಆಗಿ ಬರ್ತೈತಿ. ಅದು ಸಪ್ತಮಿ ವಿಭಕ್ತಿನೇ ಹಳೆಗನ್ನಡದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಬರ್ತೈತಿ ಮಕ್ಕಳೇ. ಅದು ಹೇಗಾದ್ರೂ ಕೇಳಲಿ ಎಲ್ಲಾದ್ರೂ, ಬಟ್ ಇಂಪಾರ್ಟೆಂಟ್ ಇರುತ್ತದೆ. ಓಕೆ, ಆಮೇಲೆ ಇಲ್ಲಿ ನಿಷೇಧಾರ್ಥಕ, ವಿದ್ಯಾರ್ಥಕ, ಸಂಭಾವನಾರ್ಥಕದಲ್ಲಿ ನೀವು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಲಿಂಗ, ವಚನ. ಓಕೆ, ಅದು ಬಹಳ ಮುಖ್ಯವಾಗಿ ನೋಡಿಕೊಂಡು ನಿಮಗೆ ಲಿಂಗ, ವಚನ, ಪುರುಷಗಳು ಅಂದ್ರೆ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ, ಇವು ನಿಮಗೆ ಪಕ್ಕಾ ಗೊತ್ತಿದೆ ಅಂದ್ರೆ ಈ ಈ ವಿದ್ಯಾರ್ಥಕದಲ್ಲಿ ನೀವು ತಪ್ಪು ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಕರೆಕ್ಟಾಗಿ ನಿಮ್ಗೆ ಆಸ್ ಇಟ್ ಈಸ್ 1 ಅಂಕ ಬಂದ್ಬಿಡ್ತೈತೆ ಅದು. ಯಾಕಂದ್ರೆ ಎಲ್ಲಾ ಮಕ್ಕಳುಗಳು ತಪ್ಪು ಮಾಡುವುದು ಯಾವುದಂದ್ರೆ ಈ ವಾಕ್ಯದಲ್ಲಿ ಬರೆಯುವ ಗ್ರಾಮರ್ ಅನ್ನು ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ದಾರೆ. ಅಲ್ಲಿ ತಪ್ಪು ಮಾಡುವುದೇ ಕರ್ತರಿ ಕರ್ಮಣಿ ಪ್ರಯೋಗ, ಅಲ್ಲವೇ ಸಂಭಾವನಾರ್ಥಕ, ಅದರಲ್ಲಿ ಯಾವ್ದಾದ್ರು ಒಂದು ತಪ್ಪು ಮಾಡ್ತಾರೆ, ಇಲ್ಲವೇ ಈ ಗಾದಿನಾದ್ರೂ ಒಂದು ತಪ್ಪು ಮಾಡಿಬಿಡ್ತಾರೆ, ಮಿಸ್ಟೇಕ್ ಮಾಡಿ ಬಂದ್ಬಿಡ್ತಾರೆ. ಗಾದೆಗಾದ್ರೂ ಸ್ವಲ್ಪ ಒಂದು ಅರ್ಧ ಅಂಕನಾದ್ರೂ ಕೊಡ್ತಾರೆ. ಈ ಸಂಭಾವನಾರ್ಥಕ ಇರ್ಬೋದು, ಅಥವಾ ವಿದ್ಯಾರ್ಥಕ, ನಿಷೇಧಾರ್ಥಕ, ಅಥವಾ ಕರ್ತರಿ ಕರ್ಮಣಿ ಪ್ರಯೋಗ ಇರ್ಬೋದು, ಅಥವಾ ಗ್ರಾಮ್ಯ ಗ್ರಾಂಥಿಕವನ್ನು ವಾಕ್ಯದಲ್ಲಿ ಕೇಳುವ ಸಾಧ್ಯತೆ ಇರದೆ, ಇಲ್ಲವೇ ಕಾಲಗಳು ಕೇಳ್ತಾನೆ. ಇಲ್ಲಿ ನೀವು ತಪ್ಪು ಮಾಡಿದ್ರೆ ಮಕ್ಕಳೇ, ನಿಮಗೆ ಯಾವುದೇ ಕಾರಣಕ್ಕೂ ಅರ್ಧ ಅಂಕ ಕೂಡ ಬರುವುದಿಲ್ಲ. ಸ್ವಂತ ವಾಕ್ಯ
ನೀವೇನೋ ಒಂಚೂರು ಮಾಡಿದ್ದೀರಿ ಅಂದ್ರೂ ಕೊಡ್ತಾರೆ, ಗಾದೆ ಸ್ವಲ್ಪ ಕೊಡ್ತಾರೆ. ಆದ್ರೆ ಈ 3 ಪ್ರಶ್ನೆಗಳಿದಾವಲ್ಲ, ಕರ್ತರಿ ಕರ್ಮಣಿ ಪ್ರಯೋಗ, ಈ ಅರ್ಥರೂಪ ಕ್ರಿಯಾ ಪದದಲ್ಲಿ ಬರುವಂತ ಈ 3 ಪ್ರಕಾರಗಳು, ಮತ್ತೆ ಕಾಲ ಇಲ್ಲವೇ ಗ್ರಾಮ್ಯ ಗ್ರಂಥಿಕ, ಈ ಟೈಪ್ 3 ಟೈಪ್ ಏನ್ ಬರ್ತೈತಲ್ಲ, ಅಲ್ಲಿ ನಿಮಗೆ ಅಂಕ ಸಿಗೋದಿಲ್ಲ. ನೀವೇನು ವರ್ಬಲ್ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಅದು ಹೋಯ್ತು ಅಂತಾನೆ ಅರ್ಥ. ನೀವು ಬಹಳ ಎಚ್ಚರಿಕೆ ಇರಲಿ. ಯಾರ್ಯಾರು 100ಕ್ಕೆ 100 ಅಥವಾ 80ಕ್ಕೆ 80 ಅಂಕ ಗಳಿಸುವ ವಿದ್ಯಾರ್ಥಿಗಳು ಇದೀರಲ್ಲ, ಬಹಳ ತುಂಬಾ ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಮಾಡಿ ಮಕ್ಕಳೇ. ಓಕೆ, ಅದೆಲ್ಲ ನಿಮಗೆ ಅರ್ಥ ಆಗುತ್ತದೆ. ಇದು ನಮಗಿಲ್ಲ. ಇಲ್ಲಿ ನಾನು ಹೇಳಿದ್ದೀನಿ ತತ್ಸಮ ತದ್ಭವ, ಇದನ್ನು ನೋಡ್ಕೊಳ್ಳಿ. ನಿಮ್ಮ ಪುಸ್ತಕದಲ್ಲಿರುವಂತ ಇವುಗಳಿದಾವಲ್ಲ, ಇಲ್ಲಿ ವರ್ಷ ಇದು ಇಂಪಾರ್ಟೆಂಟ್ ಇರುತ್ತದೆ ಮಕ್ಕಳೇ. ಇದು ನಾನು ಅಲ್ಲಿ ಟಿಕ್ ಹಾಕಿಸ್ನಲ್ಲ, ಅಲ್ಲೇ ಇರ್ತದೆ. ಬೇಸಿಗೆ ಇದು ಇರುತ್ತದೆ. ಇದನ್ನು ಒಂದ್ಸಲ ಕೇಳಿದಾನೆ ಮಕ್ಕಳೇ, ಕೇಳಿಲ್ಲ ಅಂತ ಏನಿಲ್ಲ. ಓಕೆ, ವಿದ್ಯಾಧರ ಬಿಜೋದರನು ಕೇಳಿಲ್ಲ ಅಂತ ಇಲ್ಲ. ಪೇಜ್ ನಂಬರ್ ಇದು ನಿಮಗೆ 58 ಮಕ್ಕಳೇ. ಇದು ಇಂಪಾರ್ಟೆಂಟ್ ಇದೆ ಮಕ್ಕಳೇ. ಇಲ್ಲಿಂದನೇ ಕೇಳ್ತಾನ ನಾನು ನಿಮ್ಗೆ ಹೇಳಿದ್ದೀನಲ್ಲ, ಇಲ್ಲಿಂದನೇ ಕೇಳ್ತಾನೆ. ಇದು ಇಲ್ಲೇ ಬರ್ತದೆ. ಈ ಗೊಂಚೊಳಗೆ ಒಂದು ಇರ್ತೈತೆ. ಅದು ಇದೇನು ಗೊಂಚ ತರ ಕೊಟ್ಟಿದ್ದೇನಲ್ಲ, ಇಲ್ಲೇನೆ ಇರುತ್ತದೆ. ಇದರಲ್ಲೇ ಒಂದು ಕೇಳ್ಬೇಕಂದ್ರೆ ನೀವು ಕಾವ್ಯ ಕಬ್ಬ ಅದು. ಓಕೆ, ಅದು ನೋಡ್ಕೊಳ್ಳಿ ಮಕ್ಕಳೇ. ಪೇಜ್ ನಂಬರ್ ಯಾವ ಪಾಠ ಗೊತ್ತಾ? ಪಾಠ ಹೇಳ್ಬಿಡ್ತೀವಿ, ಪದ್ಯ ಅಲ್ಲ. ಇದು ಹಕ್ಕಿ ಹಾರುತ್ತದೆ ನೋಡಿದ್ದೀರಾ? ಆದ್ರೆ ಅದು ನಾವು ಕೆಲವೊಂದ್ಸಲ ನೋಡಲ್ಲ, ಯಾಕಂದ್ರೆ ನಮ್ಗೆ ಅದು ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಹೋಗ್ಬಿಡ್ತೀವಿ ನಾವು. ಆ ಪಾಠ ಸಿಲೆಬಸ್ ಅಲ್ಲಿ ಇಲ್ಲಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಅದ್ರ ಸಮಾನಾರ್ಥಕ ಅದು ಅಲ್ಲೇನೆ ಹೆಚ್ಚು ಇಂಪಾರ್ಟೆಂಟ್ ಆಗಿ ಬರುತ್ತದೆ. ಅದು ಅಲ್ಲಿ ಇದಾವಲ್ಲಿ ನೋಡ್ಕೊಳ್ಳಿ. ಓಕೆ, ಇದನ್ನ ಕುಮಾರವ್ಯಾಸ ಯಾವ್ಯಾವುದಕ್ಕೆ ಬರಿಬೇಡಿ, ನೀಟಾಗಿ ಕರೆಕ್ಟಾಗಿ ಇದೇ ಪಾಠವನ್ನು ಇದೇ ವ್ಯಕ್ತಿ ಬರೆದಿದ್ದಾರೆ, ಇದೇ ಲೇಖಕರನ್ನದು ಗಮನದಲ್ಲಿರಲಿ ನಿಮಗೆ. ರಾಜೀವ ಸಖ ಕೇಳಿದಾನೆ ಮಕ್ಕಳೇ, ತನುಜಯದೆಲ್ಲ ಕೇಳಿಲ್ಲ. ರಾಜೀವ ಸಖ ಇದು ಕೇಳಿದ್ದಾನೆ, ದೃಗಜಲ ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಮತ್ತೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ. ಇದು ಕೇಳಿದ್ದಾನೆ ಮಕ್ಕಳೇ, ಈ ಬಾಯ್ದುಂಬಲ ಇದು ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದು ಇಂಪಾರ್ಟೆಂಟು. ಹಸಾದ ಪ್ರಸಾದ, ಈ ಸಂಸ್ಕೃತದ ತತ್ಸಮ ತದ್ಭಾವ ಇದಾವಲ್ಲ, ಇದು ನೋಡಿ. ರಾಜೀವ ಸಖ ಕೇಳಿದ್ದಾನೆ. ಇದು ಕೇಳಿದ್ದಾನೆ, ಇದನ್ನು ಕೇಳಿದ್ದಾನೆ, ಕೇಳಲಿಲ್ಲ ಅಂತ ಇಲ್ಲ, ಕೇಳಿದ ನಾವು. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಇದನ್ನು ಕೂಡ ಒಂದೊಂದ್ಸಲ ಕೇಳ್ತಾ ಹೋಗಿದ್ದಾನೆ. ಈ 3 ಕೇಳಿದ್ದಾನೆ ಮಕ್ಕಳೇ, ಹಾಗಾಗಿ ನಾನು ನಿಮಗೆ ಟಿಕ್ ಮಾಡಿದ್ದೀನಿ. ಕಾರಣ ಇದು ಮಾತ್ರ ಇಂಪಾರ್ಟೆಂಟ್ ಇರುತ್ತದೆ ಮಕ್ಕಳೇ. ಇದು ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ. ಮಾರಿಗೌತಣವಾಯಿತು, ಇದು ನಾಳಿನ ಭಾರತ. ಇದು ಕೇಳಿದಾನೆ. ಬಾಯ್ದಂಬಲನು ಕೇಳಿದಾನೆ. ರವಿಸೆತರ ಕಿವಿಯಲ್ಲಿ ಬಿತ್ತಿದ್ದನು ಭಯವ, ಇದನ್ನು ಕೂಡ ಕೇಳಿದಾನೆ, ನೆನ್ಪಿಡ್ಲಿ.
ಹಸಾದ ಫಸಾದ ಯುದ್ಧ ಜುದ್ಧ ನಿಮಗೆ ಕೇಳಿದ್ದೇನೆ. ಈ ರೀತಿ ಫುಲ್ಲು ಈ ಬುಕ್ಸ್ ಅದಕ್ಕೆ ಹೇಳೋದು, ಯಾವಾಗಲೂ ಬುಕ್ ಇಟ್ಕೊಂಡೇ ಓದ್ಬಿಡ್ಬೇಕು. ಫುಲ್ ಬುಕ್ ರೆಡಿ ಆಗ್ಬಿಟ್ರೆ ನಾವು ಹೆಂಗ್ ಕೇಳಿದ್ರು ನಿಮಗೆ ಬರೀಲಿಕ್ಕೆ ಬರ್ತದೆ. ಎಲ್ಲ ಗ್ರಾಮರು ಇದರಲ್ಲಿ ಇಲ್ಲಿರುವಂಥದ್ದು ಕಂಪ್ಲೀಟ್ ಆದರೆ ನಿಮಗೆ ಬರೀಲಿಕ್ಕೆ ಈಸಿ ಇರ್ತದೆ. ಇದೆ ನೋಡಿ ಮಕ್ಕಳು.